ಪ್ರೀಮಿಯರ್ಗೆ ತಮಗೆಲ್ಲರಿಗೂ ಸ್ವಾಗತ. ಭಾರತದ GDP ಡೇಟಾ ಹೊರಬಂದಿದೆ ಈ ಕ್ವಾರ್ಟರ್ದು. ನೋಡಿ, ಏಪ್ರಿಲಿಂದ ಮಾರ್ಚ್ ಒಂದು ಫೈನಾನ್ಷಿಯಲ್ ಇಯರ್ ಆಗಿರುತ್ತೆ, ಹಣಕಾಸಿನ ವರ್ಷ ಅನ್ನೋದು ಏಪ್ರಿಲ್ 1ರಿಂದ ಮುಂದಿನ ವರ್ಷ ಮಾರ್ಚ್ 31ರ ತನಕ ಆಗಿರುತ್ತಲ್ವಾ. ಸೊ ಎವ್ರಿ ಕ್ವಾರ್ಟರ್ ಅಂತ ಲೆಕ್ಕ ಹಾಕೊಂತಾದ್ರೆ ಏಪ್ರಿಲ್, ಮೇ, ಜೂನ್ ಒಂದು ಕ್ವಾರ್ಟರ್ ಆಗ್ತಾ ಹೋಗುತ್ತೆ, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಒಂದು ಕ್ವಾರ್ಟರ್, ಈ ರೀತಿಯಾಗಿ ಕ್ವಾರ್ಟರ್ಗಳನ್ನು ಡಿವೈಡ್ ಮಾಡ್ತಾರೆ. ಈಗ ಕ್ವಾರ್ಟರ್ 2ದು ಡೇಟಾ ಬಂದಿದೆ, 2024-25 ಹಣಕಾಸಿನ ವರ್ಷದ್ದು. ಏನಾಗಿದೆ ಅಂದರೆ ಒಂದು ಆತಂಕಕಾರಿಯಾದಂತಹ ನಂಬರ್ ಬಂದಿದೆ. ಯಾಕೆಂತಂದರೆ ಎಕ್ಸ್ಪೆಕ್ಟೇಷನ್ ಏನಿತ್ತು, 6.5% ಬರುತ್ತೆ ಈ ಸಲ GDP ಡೇಟಾ ಅಂತ ಇತ್ತು. ಆದರೆ ಆ್ಯಕ್ಚುಯಲ್ ಡೇಟಾ ಬಂದಿರುವಂಥದ್ದು ನಮಗೆ 5.6% ಬಂದುಬಿಟ್ಟಿದೆ, 5.4% ಬಂದುಬಿಟ್ಟಿದೆ ರಿಯಲ್ GDP ಡೇಟಾ. ಇದು ತುಂಬ ಕಮ್ಮಿ ಆಯ್ತಲ್ಲ 6.5%ಗಿಂತ ಅಂತ ಇವಾಗ ಎಲ್ಲ ಕಡೆ ಚರ್ಚೆ ಆಗ್ತಾ ಇದೆ. ಆದರೆ RBI ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿತ್ತು ಅಂತಂದರೆ 7% ಆಗುತ್ತೆ, ಆ್ಯನ್ಯುವಲಿ 7% ನಾವು ಗ್ರೋತ್ ಆಗ್ತೀವಿ ಅಂತ RBIದು ಎಕ್ಸ್ಪೆಕ್ಟೇಷನ್ ಇದೆ. ಈಗಲೂ ಕೂಡ ಅವರು ಪಾಸಿಟಿವ್ ಆಗೇ ಇದ್ದಾರೆ. ಸುಮಾರು ಜನ ಸರ್ಕಾರದಲ್ಲಿರುವಂಥ ಮಂತ್ರಿಗಳು ಕೂಡ ಈಗ ಏನು ರೆಪೋ ರೇಟ್ನ ಕಮ್ಮಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ FMCG ಕಂಪನಿಗಳೆಲ್ಲ ಆಲ್ರೆಡಿ ಆತಂಕನ ವ್ಯಕ್ತಪಡಿಸ್ತಾ ಇದ್ದಾರೆ, ಒಂದು ಸ್ಲೋ ಡೌನ್ ಕಡೆಗೆ ಮಾರ್ಕೆಟ್ ಹೋಗ್ತಾ ಇರ್ಬೋದು ಅಂತ. ಆದರೆ RBI ಇದ್ರ ಬಗ್ಗೆ ಏನು ನಿರ್ಧಾರ ಮಾಡುತ್ತೆ ಅನ್ನೋದು ನಮಗೆ ಈಗ ಮುಂಬರುವಂತಹ ಒಂದು RBI ಪಾಲಿಸಿ ಮೀಟ್ ಯಾವಾಗ ಡಿಸೆಂಬರ್ 6ನೇ ತಾರೀಕಿದೆ ಅವತ್ತು ಗೊತ್ತಾಗ್ತಾ ಹೋಗುತ್ತೆ. ಅಂದರೆ ಈ ಬರುವಂಥ ಶುಕ್ರವಾರ ದಿನ ಏನು ಮಾಡ್ತಾರೆ ಅಂತ. ಈಗ ರೆಪೋ ರೇಟು 6.5% ನಡೀತಾ ಇದೆ. ರೆಪೋ ರೇಟ್ ಅಂತಂದರೆ ಏನು ನಾವು ಸಾಲ ತೊಗೊಳಕ್ಕೆ ಹೋದರೆ ಯಾವ ರೀತಿಯಾಗಿ ಬ್ಯಾಂಕ್ಗಳಿಗೆ RBIಯಿಂದ ಯಾವ ರೀತಿ ಸಾಲ ಬರುತ್ತೋ ಅದನ್ನ ರೆಪೋ ರೇಟ್ ಅಂತೀವಿ. ರೆಪೋ ರೇಟ್ ಜಾಸ್ತಿ ಇತ್ತು ಅಂತಂದರೆ ಬ್ಯಾಂಕ್ ನಮಗೆ ಸಾಲ ಕೊಡ್ತಾರಲ್ಲ, ಅವಾಗ ನಮ್ಮ ಹತ್ರ ಇನ್ನೂ ಜಾಸ್ತಿ ತೊಗೊತಾ ಹೋಗ್ತಾರೆ. ರೆಪೋ ರೇಟ್ ಕಮ್ಮಿ ಆಯಿತು ಅಂತಂದರೆ ಬ್ಯಾಂಕ್ಗಳಿಗೆ RBIಯಿಂದ ಕಮ್ಮಿಗೆ ಸಾಲ ಸಿಗುತ್ತೆ, ಹಾಗಾಗಿ ಜನಗಳಿಗೂ ಕೂಡ ಸ್ವಲ್ಪ ಕಮ್ಮಿ ದರದಲ್ಲಿ ಸಾಲಗಳನ್ನು ಕೊಡ್ತಾ ಹೋಗ್ತಾರೆ. ಇದ್ರ ಬಗ್ಗೆ ರೆಪೋ ರೇಟ್, ರಿವರ್ಸ್ ರೆಪೋ ರೇಟ್ ಅಂತ ಆಲ್ರೆಡಿ ಚಾನಲ್ನಲ್ಲಿ ವಿಡಿಯೋ ಇದೆ, ಐ ಬಟನಲ್ಲಿ, ಜೊತೆಗೆ ಈ ವಿಡಿಯೋದ ಎಂಡಿಗೆ ಬರ್ತಾ ಇರುತ್ತೆ, ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಲಾಸ್ಟ್ ಒಂದು 2 ಮೀಟ್ ಆದಾಗ ಫೆಡರಲ್ ಬ್ಯಾಂಕ್ ಏನಿದೆ US ಅಲ್ಲಿ ಏನು ನಿರ್ಧಾರ ತಗೊಂತಾರೋ ಅದು ಸಾಮಾನ್ಯವಾಗಿ ಬೇರೆ ಎಲ್ಲ ದೇಶಗಳಿಗೂ ಕೂಡ ಒಂದು ಇಂಪ್ಯಾಕ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಅವರು ಕಮ್ಮಿ ಮಾಡಿದ್ರೂ ಕೂಡ RBI ಅವರು ಕಮ್ಮಿ ಮಾಡಿರಲಿಲ್ಲ. ಕಾರಣ ಇಲ್ಲಿ ಹಣದುಬ್ಬರ ಇನ್ನೂ ಕಾಣಿಸ್ತಾ ಇದೆ, ಇನ್ಫ್ಲೇಷನ್ ತುಂಬ ಕಾಣಿಸ್ತಾ ಇದೆ, ವಸ್ತುಗಳ ಬೆಲೆಗಳು ತುಂಬ ಜಾಸ್ತಿ ಆಗ್ತಾ ಇದೆ, ಜನರುಗಳು ಸ್ಪೆಂಡ್ ಮಾಡ್ತಾ ಇಲ್ಲ ಅಂತ ಆದರೂ ಕೂಡ ಇಲ್ಲಿ ಫುಡ್ ಇನ್ಫ್ಲೇಷನ್ ಜಾಸ್ತಿ ಇತ್ತು. ನೋಡಿ, ತರಕಾರಿ ಆಗಿರ್ಬೋದು ಅಥವಾ ನೀವು ಏನು ಮನೆಗೆ ತರುವಂಥ ದಿನನಿತ್ಯ ಸಾಮಗ್ರಿಗಳಾಗಿರ್ಬೋದು, ಇದೆಲ್ಲ ತುಂಬ ಜಾಸ್ತಿ ಆಗಿತ್ತು. ಜೊತೆಗೆ ಯುದ್ಧ ಸಿಚುವೇಷನ್ ಇದ್ದಿದ್ದರಿಂದ ಆಯಿಲ್ ಪ್ರೈಸು ಯಾವ ರೀತಿ ಫ್ಲಕ್ಚುಯೇಷನ್ ಆಗ್ಬೋದು ಅಂತ ಗೊತ್ತಿಲ್ಲದಲ್ಲೇ ಇರೋದ್ರಿಂದ ನಾವು ಕಮ್ಮಿ ಮಾಡೋಕ್ಕೆ ಹೋಗೋದಿಲ್ಲ, ಮತ್ತೆ ಕಮ್ಮಿ ಮಾಡೋದು ಜಾಸ್ತಿ ಮಾಡೋದು ಈ ರೀತಿ ಆಗುತ್ತೆ. ಸೊ ನಾವು ನಿಧಾನಕ್ಕೆ ನೋಡಿಕೊಂಡು ನಿರ್ಧಾರನ ತಗೊತೀವಿ ಅಂತ ಹೇಳಿದರು. ಆದರೆ ಈಗ ಅದನ್ನು ಹಾಗೆ ಮುಂದುವರ್ಸೋಕ್ಕೆ ಆಗುತ್ತೋ ಇಲ್ಲೋ ಅನ್ನೋದ್ರ ಮೇಲೆ ಮಾರ್ಕೆಟಲ್ಲೂ ಕೂಡ ಯಾವ ರೀತಿಯಾದಂಥ ಪ್ರಭಾವ ಬೀರುತ್ತೆ ಅನ್ನೋದನ್ನು ನಾವು ನೋಡ್ತಾ ಹೋಗ್ಬೋದು. ಯಾಕೆಂತಂದರೆ ಈಗಲೂ ಕೂಡ ಇಂಟ್ರೆಸ್ಟ್ ರೇಟ್ನ ಕಮ್ಮಿ ಮಾಡಲಿಲ್ಲ ಅಂತಂದರೆ ಮಾರ್ಕೆಟ್ ಅದನ್ನ ನೆಗೆಟಿವ್ ಆಗಿ ತಗೊಳ್ಳೋಂಥ ಸಾಧ್ಯತೆ ಇದೆ ಡಿಸೆಂಬರ್ನಲ್ಲಿ. ಕಾರಣ ಏನು ಅಂತಂದರೆ ಈ ಡೇಟಾನ ಇನ್ನೂ ಸ್ವಲ್ಪ ನೀವು ಡೀಟೇಲ್ ಆಗಿ ನೋಡ್ತಾ ಹೋಗೋದಾದರೆ ಲಾಸ್ಟ್ ಕ್ವಾರ್ಟರ್ ಹೋದ ವರ್ಷ 2023-24ರಲ್ಲಿ ಇದೇ ಟೈಮಲ್ಲಿ ನಾವು 8.1% ಗ್ರೋತ್ ರೇಟಲ್ಲಿದ್ವಿ. ಈಗ 5.4%ಗೆ ಕುಸಿದಿದೆ. ಇದೇನು ತುಂಬ ಒಂದು ಕೆಳಗಡೆ ಆಗೋಯ್ತಲ್ಲ ಅಂತಂದರೆ ನಮ್ದಷ್ಟು ಅಲ್ಲ, ಇಡೀ ಜಗತ್ತಿನಲ್ಲೂ ಕೂಡ ಇವಾಗ ಒಂದು ಸ್ಲೋ ಡೌನ್ ಆಗ್ತಾ ಇದೆ. ಓವರ್ ಆಲ್ ಗ್ಲೋಬಲ್ ಎಕನಾಮಿ ರೇಟ್ ಅಂತ ನೀವು ನೋಡೋದಾದ್ರೆ ಅದು ಸರಿಸುಮಾರು 4% ಇಲ್ಲಿದೆ. ಆ ಆಧಾರದಲ್ಲಿ ನೋಡೋದಾದ್ರೆ ಭಾರತದ್ದು ಪರವಾಗಿಲ್ಲ ಅಂತಲೇ ಹೇಳ್ಬೋದು. ಆದರೆ ಇದು ಒಂದು ಡ್ರಾಸ್ಟಿಕ್ ಚೇಂಜ್ ಆಗಿರೋದು ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಜೊತೆಗೆ ಯಾವ್ಯಾವ ಸೆಕ್ಟರ್ ಕಾಂಟ್ರಿಬ್ಯೂಟ್ ಮಾಡುತ್ತೆ ಅನ್ನೋದಕ್ಕೆ ಇವರು ಡೀಟೇಲಾಗಿ ಕೊಡ್ತಾ ಹೋಗ್ತಾರೆ. ಯಾಕೆ ಇದು ಒಂದು ಆತಂಕಕಾರಿ ಬೆಳವಣಿಗೆ ಆಗಿದೆ ಅಂದರೆ ನೋಡಿ, 5.4 ಅಂತ ಬಂದಿರೋಂಥದ್ದು ಯಾವಾಗ ಅಂತಂದರೆ 2022-23 ಕ್ವಾರ್ಟರ್ನಲ್ಲಿ ಒಂದು ಕ್ವಾರ್ಟರ್ 3ನಲ್ಲಿ 4.3 ಬಂದಿತ್ತು. ಅಂದರೆ ಸರಿಸುಮಾರು 2 ವರ್ಷದ ಹಿಂದೆ. 2 ವರ್ಷದಿಂದ ಇಷ್ಟು ಕಮ್ಮಿ ರೇಟಿಗೆ GDP ಬಂದೇ ಇರಲಿಲ್ಲ. ಈಗ ಇದು ಏನಾಗುತ್ತೆ, ರಿಸೆಷನ್ ಅಂತಿದ್ರಲ್ಲ, ನಿಜವಾಗ್ಲೂ ಆ ಥರ ಆಗೋಗುತ್ತೆ ವರ್ಲ್ಡ್ ಎಕಾನಮಿನಿ ಅನ್ನೋದನ್ನ ನಾವು ನೋಡ್ತಾ ಹೋಗಬೇಕು. ಜೊತೆಗೆ ಇದಕ್ಕೆ ಒಂದಿಷ್ಟು ಸೆಕ್ಟರ್ಗಳು ಕಾಂಟ್ರಿಬ್ಯೂಟ್ ಮಾಡ್ತಾ ಇರ್ತಾರೆ. ಇದನ್ನ ನಾವು ಮೇಯ್ನಾಗಿ ಅವರು ಪ್ರೈಮರಿ ಸೆಕ್ಟರು, ಸೆಕೆಂಡರಿ ಸೆಕ್ಟರು, ಟರ್ಷರಿ ಸೆಕ್ಟರ್ ಅಂತ ಹೇಳ್ಬಿಟ್ಟು 3ಆಗಿ ಒಂದು ವಿಂಗಡಣೆ ಮಾಡಿದ್ದಾರೆ. ಅಂದರೆ ಯಾವುದರಿಂದ ನಮಗೆ ಗ್ರೋತ್ ಬರುತ್ತೋ ಅದರಲ್ಲಿ ಅಗ್ರಿಕಲ್ಚರು, ಲೈವ್ ಸ್ಟಾಕು, ಫಾರೆಸ್ಟ್ರಿ ಆ್ಯಂಡ್ ಫಿಶಿಂಗ್, ಅಂದರೆ ಮಾಮೂಲಿ ವ್ಯವಸಾಯದಾಗಿರ್ಬೋದು ಅಥವಾ ಪಶು ಸಾಗಣೆ ಆಗಿರ್ಬೋದು, ಫಿಶಿಂಗ್ ಆಗಿರ್ಬೋದು, ಇದೆಲ್ಲದೇನಾಗಿರುತ್ತೆ. ಜೊತೆಗೆ ಮೈನಿಂಗ್ ಮತ್ತು ಕ್ವಾರಿಯಿಂಗ್ ಕೂಡ, ಅದು ಕೂಡ ಪ್ರೈಮರಿ ಸೆಕ್ಟರ್ ಅಂತ ಕನ್ಸಿಡರ್ ಮಾಡ್ತಾರೆ. ಇವೆರಡು ಪ್ರೈಮರಿ ಸೆಕ್ಟರು ನಮ್ಮ ಗ್ರೋತನ್ನು ಒಂದು ಡಿಸೈಡ್ ಮಾಡೋದ್ರಲ್ಲಿ. ನೆಕ್ಸ್ಟು ಸೆಕೆಂಡ್ರಿ ಸೆಕ್ಟರ್ ಆಗಿ ಯಾವ್ದು ಬರುತ್ತೆ ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು, ಎಲೆಕ್ಟ್ರಿಸಿಟಿ, ಗ್ಯಾಸು, ವಾಟರ್ ಸಪ್ಲೈ ಮತ್ತು ಬೇರೆ ಯುಟಿಲಿಟಿ ಸರ್ವಿಸಸ್ಸು, ಕನ್ಸ್ಟ್ರಕ್ಷನ್ನು, ಇದೆಲ್ಲ ಕೂಡ ಸೆಕೆಂಡರಿ ಸೆಕ್ಟರ್ ಅಂತ ಕನ್ಸಿಡರ್ ಮಾಡ್ತಾ ಹೋಗ್ತಾರೆ. ಟರ್ಷರಿ ಸೆಕ್ಟರ್ 3ನೇ ಸೆಕ್ಟರ್ ಅಂತ ಪ್ರಾಮುಖ್ಯತೆ ಕೊಡೋದು ಏನು ಒಂದು ಹೋಟೆಲ್ಲು, ಟ್ರೇಡು, ಟ್ರಾನ್ಸ್ಪೋರ್ಟು, ಕಮ್ಯುನಿಕೇಷನ್ನು, ಬ್ರಾಡ್ಕಾಸ್ಟಿಂಗು, ಮೀಡಿಯಾ, ಇದರದ್ದೆಲ್ಲ ರಿಲೇಟೆಡ್ ಇರುತ್ತಲ್ಲ ಅದು. ಜೊತೆಗೆ ರಿಯಲ್ ಎಸ್ಟೇಟಿಂದು, ಹಾಗೆಯೇ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಡಿಫೆನ್ಸ್ ಆ್ಯಂಡ್ ಅದರ್ಸ್. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂದರೆ ಅದು ನಮ್ದೆಲ್ಲ ಬರ್ತಾ ಹೋಗುತ್ತೆ. ಎಜುಕೇಷನ್ ಆಗಿರ್ಬೋದು, ಜನರಲ್ ಪಬ್ಲಿಕ್ ಏನು ಸ್ಪೆಂಡಿಂಗ್ ಮಾಡ್ತಾ ಹೋಗ್ತಾರೋ ಅದೆಲ್ಲದು ಸೇರ್ತಾ ಬರ್ತಾ ಹೋಗುತ್ತೆ. ಇದೆಲ್ಲದರೂ ಕೂಡ ನೋಡಿ ಇಲ್ಲಿ ಡೇಟಾವನ್ನು ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಏನು ಹೇಳ್ತಾ ಇದೆ ಅಂತಂದರೆ ನೋಡಿ, ಇಯರ್ ಆನ್ ಇಯರ್ ನೀವು ಕಂಪೇರ್ ಮಾಡೋದಾದರೆ ಅಗ್ರಿಕಲ್ಚರು ಆಲ್ಮೋಸ್ಟ್ ಲಾಸ್ಟ್ ಕ್ವಾರ್ಟರ್ ಎಷ್ಟಿತ್ತು ಲಾಸ್ಟ್ ಇಯರು ಈ ಟೈಮಲ್ಲಿ ಅಷ್ಟೇ ಇದೆ. ಮೈನಿಂಗ್ ತುಂಬ ಕಮ್ಮಿ ಆಗಿದೆ, 8% ಇದ್ದಿದ್ದು 3.9%ಗೆ ಬಂದಿದೆ. ಇದಕ್ಕೆ ಸುಮಾರು ಕಡೆ ಮಾನ್ಸೂನ್ ಲೇಟ್ ಆಯಿತು, ಮೈನಿಂಗ್ ಆ್ಯಕ್ಟಿವಿಟಿ ಆಗಿಲ್ಲ, ಇದೆಲ್ಲ ಕಾರಣ ಇರ್ಬೋದು. ಬಟ್ ನೋಡೋಣ. ಆದರೆ ಮ್ಯಾನುಫ್ಯಾಕ್ಚರಿಂಗ್ ಕೂಡ 9.6ಇಂದ 4.5%ಗೆ ಬಂದಿದೆ. ನೀವು ಅದಕ್ಕೋಸ್ಕರ ನೀವು 2 ವೀಲರ್ ಸೆಗ್ಮೆಂಟ್, 4 ವೀಲರ್ ಸೆಗ್ಮೆಂಟ್ ಅಲ್ಲೂ ಕೂಡ ಸುಮಾರು ಓವರ್ ಮ್ಯಾನುಫ್ಯಾಕ್ಚರಿಂಗ್ ಆಗಿ
ಈಗ ಗಾಡಿಗಳು ಸೆಲ್ ಆಗ್ತಾ ಇಲ್ಲ ಅಂತ ನೀವು ನೋಡಿದ್ರಿ, ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸ್ಲೋ ಡೌನ್ ಆಗಿರ್ಬೋದು. ಜೊತೆಗೆ FMCG ಕಂಪನಿಗಳು ಈ ಕ್ವಿಕ್ ಕಾಮರ್ಸ್ ಎಲ್ಲ ಬಂದಿರೋದ್ರ ಜೊತೆಗೆ ಜನ ಸ್ಪೆಂಡಿಂಗ್ನೇ ಕಮ್ಮಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಎಸ್ಪೆಷಲಿ ಅರ್ಬನ್ ಏರಿಯಾದಲ್ಲಿ. ಸೊ ಗ್ರಾಮೀಣ ಭಾಗದಲ್ಲಿ ಸ್ವಲ್ಪ ಚೇತರಿಕೆ ಇದೆ, ಆದರೆ ನಗರಗಳಲ್ಲಿ ಕಮ್ಮಿ ಇದೆ. ಇದಕ್ಕೆ ಕಾರಣ ಏನೋ ಒಂದು ಟ್ಯಾಕ್ಸ್ಗಳು ಏನು ಚೇಂಜಸ್ ಆಗಿಲ್ಲ, ಫ್ಯೂಯಲ್ ರೇಟ್ ಏನು ಚೇಂಜಸ್ ಮಾಡಿಲ್ಲ. ನೋಡಿ, ಪೆಟ್ರೋಲ್ ಬೇರೆ ಕ್ರೂಡ್ ಕಡಿಮೆ ಬಂದಿದ್ರು ಕೂಡ ಫ್ಯೂಯಲ್ ರೇಟಿಗೆ ನಾವು ಜಾಸ್ತಿ ಕೊಡ್ತಾನೆ ಇದ್ದೀವಿ. ಜೊತೆಗೆ ಈ ವರ್ಷ ಸುಮಾರು ಏನು ಒಂದು ಸ್ಯಾಲರಿ ವರ್ಗ ಇದೆ ಅವರಿಗೆ, ಎಸ್ಪೆಷಲಿ IT ಡಿಪಾರ್ಟ್ಮೆಂಟ್, ಅದರಲ್ಲಿ ಯಾವುದೇ ರೀತಿಯಾದಂಥ ಸಂಬಳದ ಒಂದು ದೊಡ್ಡ ರೀತಿಯಂಥ ಒಂದು ಭತ್ಯೆನಲ್ಲಿ ಚೇಂಜ್ ಆಗಿಲ್ಲ, ಏನಿತ್ತು ಅದೇ ರೀತಿ ನಡೀತಾ ಇದೆ. ಈ ಎಲ್ಲ ಕಾರಣ ಇರ್ಬೋದು ಜನ ಸ್ಪೆಂಡಿಂಗ್ ಕಮ್ಮಿ ಮಾಡ್ತಾ ಇರೋದಕ್ಕೆ. ಜೊತೆಗೆ ಎಲೆಕ್ಟ್ರಿಸಿಟಿ ಗ್ಯಾಸ್ ಸಪ್ಲೈ ಆಲ್ಮೋಸ್ಟ್ ಸೇವ್ ಇದೆ, ಕನ್ಸ್ಟ್ರಕ್ಷನಲ್ಲಿ ಕಮ್ಮಿ ಆಗಿದೆ, ಹೋಟೆಲ್ಸು ಟ್ರಾನ್ಸ್ಪೋರ್ಟು ಅದು ಕಮ್ಮಿ ಆಗಿದೆ, ರಿಯಲ್ ಎಸ್ಟೇಟಲ್ಲೂ ಕೂಡ ಕಮ್ಮಿ ಆಗಿದೆ ಹೋದ ಕ್ವಾರ್ಟರ್ಗೆ ಕಂಪೇರ್ ಮಾಡೋದಾದರೆ. ಬಟ್ ಪರವಾಗಿಲ್ಲ ಅಂತ ಹೇಳ್ಬೋದು. ತುಂಬ ಒಂದು ಗಣನೀಯವಾಗಿ ಕಮ್ಮಿ ಆಗದಲ್ಲೇ ಇರೋದು ಅಂತಂದರೆ ಅದು ಟರ್ಷರಿ ಕ್ವಾರ್ಟರ್. ಸೊ ಟರ್ಷರಿ ಕ್ವಾರ್ಟರ್ ಅಂದರೆ ಒಂದು ಮೂರನೇ ಒಂದು ಪ್ರಾಮುಖ್ಯತೆ ಕೊಡ್ತಾರೆ ಇದಕ್ಕೆ. ಆ ಸೆಕ್ಟರ್ ಮಾತ್ರ ಗ್ರೋತ್ ಆಗಿದೆ, ಪ್ರೈಮರಿ ಸೆಕ್ಟರು ಸೆಕೆಂಡರಿ ಸೆಕ್ಟರಲ್ಲಿ ಯಾವುದೇ ರೀತಿ ಅಂತ ಬೆಳವಣಿಗೆ ಆಗಿಲ್ಲ. ಇದಕ್ಕೆ ಈ ಥರ ಆದಾಗ ಸಿಚುವೇಷನಲ್ಲಿ ಒಂದು ಜನಗಳ ಸ್ಪೆಂಡಿಂಗೇ ಕಮ್ಮಿ ಆದಾಗ ಏನು ಮಾಡ್ತಾರೆ, ಎಲ್ಲ ಏನು ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ ಅಂದರೆ ಗೌರ್ಮೆಂಟ್ ಕಡೆಗೆ ಎದುರು ನೋಡ್ತಾರೆ. ಅಂದರೆ ಗೌರ್ಮೆಂಟ್ ತನ್ನ ಒಂದು ಪ್ರಾಜೆಕ್ಟ್ಸ್ಗಳನ್ನು ಹಾಕೊಂಡಿರುತ್ತಲ್ಲ, ಅದಕ್ಕೆ ಒಂದು ವೇಗನ ಕೊಟ್ಟರೆ ಅದರಿಂದ ನೋಡಿ ಪ್ರಾಜೆಕ್ಟ್ಗಳು ಇಂಪ್ಲಿಮೆಂಟೇಷನ್ ಆಗಬೇಕು ಅಂದರೆ ಅಲ್ಲಿ ಒಂದು ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಶುರುವಾಗುತ್ತೆ. ಸೊ ಅದರಿಂದಾಗಿ ಒಂದು ಮಾರ್ಕೆಟ್ನಲ್ಲಿ ಮತ್ತೆ ಒಂದು ಎಕನಾಮಿಗೆ ಒಂದು ಚೇತರಿಕೆ ಬರುತ್ತೆ ಅಂತ. ಆದರೆ ಈಗ ಜೂನಲ್ಲಿ ರಿಸಲ್ಟ್ ಎಲ್ಲ ಬಂದು ಮುಗಿಯೋ ತನಕ ಲೋಕಸಭೆ ಎಲೆಕ್ಷನ್ದು ಅದೇನಾಗಿರುತ್ತೋ ಎಲ್ಲ ಪಾಸ್ ಮಾಡಿರ್ತಾರೆ. ಯಾಕೆಂದರೆ ಎಲೆಕ್ಷನ್ನ ಕೋಡ್ ಆಫ್ ಕಂಡಕ್ಟ್ ಇರುತ್ತೆ, ಆ ಟೈಮಲ್ಲಿ ಯಾವುದೇ ರೀತಿಯಂಥ ಪ್ರಾಜೆಕ್ಟ್ಗಳನ್ನು ಅವರು ನಡೆಸೋಂಗಿಲ್ಲ. ಒಂದು ಎಲೆಕ್ಷನ್ಗಿಂತ ಮುಂಚೆನೇ ಮುಗಿಸ್ಬೇಕು, ಇಲ್ಲ ಎಲೆಕ್ಷನ್ ಆದಮೇಲೆ ಮಾಡಬೇಕು. ಸೊ ಆ ಟೈಮಲ್ಲಿ ಒಂದು ಪಾಸ್ ಆಗಿದೆ. ಜೊತೆಗೆ ಒಂದೊಂದು ಸ್ಟೇಟಲ್ಲಿ ಎಲೆಕ್ಷನ್ಗಳು ನಡೀತಾ ಇದೆ, ಹಾಗಾಗಿ ಅಲ್ಲಿ ಆ ಸ್ಟೇಟ್ ವೈಸು ಕೂಡ ಇವಾಗ ಒಂದು ಪಾಸ್ ಮಾಡಿರ್ಬೋದು ಎಲೆಕ್ಷನ್ ಅಂತ. ಈ ಎಲ್ಲ ಕಾರಣಗಳಿಂದಾಗಿ ಲಾಸ್ಟ್ ಇಯರಿಗೆ ಕಂಪೇರ್ ಮಾಡಿದ್ರೆ ಈ ವರ್ಷ ಈಗ ಆಲ್ಮೋಸ್ಟ್ ಅರ್ಧ ವರ್ಷ ಮುಗಿಸ್ಬಿಟ್ಟಿದ್ದೀವಿ ಹಣಕಾಸಿನ ವರ್ಷದಲ್ಲಲ್ವಾ. ಲಾಸ್ಟ್ ಇಯರ್ ಏನು ಅಲೋಕೇಟ್ ಮಾಡ್ಕೊಂಡಿತ್ತು ಬಜೆಟು ಗೌರ್ಮೆಂಟು, ಅದರ ಒಂದು 50%, 49% ಸ್ಪೆಂಡಿಂಗ್ನ ಮಾಡಿಬಿಟ್ಟಿತ್ತು ಈ ಟೈಮ್ ಅಷ್ಟೊತ್ತಿಗೆ. ಆದರೆ ಈ ವರ್ಷ ಬರೀ 37% ಸ್ಪೆಂಡಿಂಗ್ ಮಾತ್ರ ಆಗಿದೆ. ಅದಕ್ಕೋಸ್ಕರನೇ ನಾವು PSU ಸೆಕ್ಟರ್ಗಳಲ್ಲಿ ಸ್ವಲ್ಪ ವೆಯ್ಟ್ ಮಾಡಿ ಅರ್ಜೆಂಟ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಇವಾಗ ಇನ್ವೆಸ್ಟ್ ಮಾಡೋದಕ್ಕೆ ಅಂತ ಮಾತಾಡಿದ್ವಿ. ಯಾಕೆಂತಂದರೆ ಗೌರ್ಮೆಂಟಿನ ಮೇಜರ್ ಸ್ಪೆಂಡಿಂಗ್ ಬರುವಂಥದ್ದು ಥ್ರೂ PSUs ಅಲ್ವಾ. ಅದು PSU ಬ್ಯಾಂಕ್ ಆಗಿರ್ಬೋದು, ಡಿಫೆನ್ಸ್ ಆಗಿರ್ಬೋದು, ಅಥವಾ ಯಾವ್ಯಾವುದು PSUನಲ್ಲಿ ರಿಲೇಟೆಡ್ ಆಗಿದೆಯೋ ಅದೆಲ್ಲದ್ರದ್ದು ಸೇರಿ ಅಲ್ಲಿ ಆರ್ಡರ್ ಬುಕ್ ಬರ್ತಾ ಇದೆ, ಆರ್ಡರ್ ಬುಕ್ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಬೇಕಾದಂಥ ಸ್ಪೆಂಡಿಂಗ್ ಏನು ಮಾಡಬೇಕಾಗಿತ್ತು, ಒಂದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅದು ಬರ್ತಾ ಇಲ್ಲ ಗೌರ್ಮೆಂಟಿಂದ ಅಂತಂದರೆ ಪ್ರಾಜೆಕ್ಟ್ಗಳು ಡಿಲೇ ಆಗ್ತಾ ಹೋಗುತ್ತೆ. ಇದು ಅವರ ಬಿಸ್ನೆಸ್ಗೂ ಕೂಡ ಇಂಪ್ಯಾಕ್ಟ್ ಬೀಳ್ತಾ ಹೋಗುತ್ತೆ. ಅದು ನಿಮಗೆ ಗೊತ್ತಿರಬೇಕು, ಅಂದರೆ ಮಾರ್ಕೆಟ್ ದೃಷ್ಟಿಯಿಂದ ಅಂತ ನಾವು ನೋಡೋದಾದರೆ. ಸೊ ಈಗ ಈ ರೀತಿ ಆಗಿದ್ದಂತಾಗ ಸಿಚುವೇಶನ್ನು ಈಗ ಗೌರ್ಮೆಂಟ್ ಸ್ಪೆಂಡಿಂಗ್ನ ಜಾಸ್ತಿ ಮಾಡ್ತಾ ಹೋಗಬೇಕು. ಇಲ್ಲ ಏನು ಮಾಡಬೇಕು, ಈಗ RBI ಇಂಟರ್ವ್ಯೂನ್ ಆಗಿ ಓಕೆ ಜನರು ಸ್ಪೆಂಡಿಂಗೇ ಕಮ್ಮಿ ಆಗ್ತಾ ಇದೆ ಅಂತಂದರೆ ನಾವು ಜನ ಸ್ಪೆಂಡ್ ಮಾಡೋ ಹಾಗೆ ಮಾಡಬೇಕು. ಸ್ಪೆಂಡ್ ಮಾಡೋ ಹಾಗೆ ಮಾಡೋದು ಅಂದರೆ ಏನು, ಇಂಟ್ರೆಸ್ಟ್ ರೇಟ್ನ ಕಮ್ಮಿ ಮಾಡೋದು. ಇಂಟ್ರೆಸ್ಟ್ ರೇಟ್ ಕಮ್ಮಿ ಮಾಡಿದ್ರೆ ಬ್ಯಾಂಕ್ಗಳು ಜಾಸ್ತಿ ಸಾಲ ಕೊಡ್ಬೋದು. ಆಗ ಜನಗಳಲ್ಲೂ ಕೂಡ ಅದೊಂದೇ ಅಲ್ಲ, ಅದೊಂದು ಮಾನದಂಡ ಅಷ್ಟೇ. ಜೊತೆಗೆ ನೋಡಿ ಫ್ಯೂಯಲ್ ಏನಿದೆ ಅದನ್ನು ಕೂಡ ಕಮ್ಮಿ ಮಾಡ್ಬೋದು. ಆವಾಗ ಜನ ಸ್ವಲ್ಪ ಟ್ರಾನ್ಸ್ಪೋರ್ಟೇಷನ್ನು ಮತ್ತೊಂದು ಅದರಲ್ಲಿ ಕೂಡ ಒಂದು ಸ್ಪೆಂಡಿಂಗ್ ಬರ್ತಾ ಹೋಗ್ಬೋದು. ಹಾಗೆಯೇ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಇದು ತುಂಬ ಇಟ್ಕೊಂಡ್ಬಿಟ್ಟಿದ್ದಾರೆ ಯಾವುದು ನಮ್ಮ ದೇಶದಲ್ಲಿ. ಯಾವಾಗ ಕೋವಿಡಿಂದ ಆಯಿತು ಅದಾದಮೇಲೆ ಅದರಿಂದ ಏನಾಗ್ತಾ ಇದೆ, ಡಾಲರ್ ನಿಮಗೆ ಅಪ್ರಿಷಿಯೇಟ್ ಆಗ್ತಾನೆ ಇದೆ. ನೋಡಿ ಇವಾಗ ಆಲ್ಮೋಸ್ಟು 84 ರೂಪಾಯಿ 53 ಪೈಸೆಗೆ ಬಂದಿದೆ. ಅಂದರೆ ರುಪಿ ದಿನಕ್ಕೂ ಕುಸಿತಾನೆ ಬರ್ತಾ ಇದೆ. ಇದು ಇದೇ ರೀತಿ ಬಿಡೋಕ್ಕೆ ಆಗೋದಿಲ್ಲ RBI. ಸೊ ಇವಾಗ ಏನು ಮಾಡಬೇಕು, ಫಾರಿನ್ ಏನೊಂದು ಫಾರೆಕ್ಸ್ ರಿಸರ್ವ್ಸ್ನ ತೊಗೊಂಡು ಇಟ್ಕೊಂಡಿರ್ತಾರಲ್ಲ, ಅದು ಸಾಮಾನ್ಯವಾಗಿ ಡಾಲರ್ ಡಿನಾಮಿನೇಷನಲ್ಲೇ ಇರುತ್ತೆ. ಅದನ್ನು ಇವಾಗ ಆಚೆ ಬಿಡಬೇಕಾಗತ್ತೆ ಅವರು. ಸೊ ಅದನ್ನು ಸ್ವಲ್ಪ ಕಮ್ಮಿ ಮಾಡಿಕೊಂಡು ಆ ಎಕ್ಸ್ಪೆಂಡಿಚರಿಂದ ಇವಾಗ ಒಂದು ಸ್ವಲ್ಪ ಬಾಂಡ್ಗಳನ್ನು ಪರ್ಚೇಸ್ ಮಾಡೋದು. RBI ಏನಾದ್ರು ಬಾಂಡ್ಗಳನ್ನು ಪರ್ಚೇಸ್ ಮಾಡ್ತು ಅಂದರೆ ಬಾಂಡ್ ಈಲ್ಡು ಮೇಲೆ ಹೋಗ್ತಾ ಹೋಗುತ್ತೆ. ಬಾಂಡ್ ಈಲ್ಡ್ ಅಂದರೆ ಏನು ತೋರಿಸುತ್ತೆ, ಇದು ಲಾಸ್ಟ್ 10 ವರ್ಷದ ಬಾಂಡ್ ಈಲ್ಡನ್ನು ತೋರಿಸ್ತಾ ಇದೆ ಇದು. ಅಂದರೆ ನೀವು ಯಾವ್ದಾದ್ರು ಒಂದು ಇಂಡಿಯನ್ ಗೌರ್ಮೆಂಟ್ ಬಾಂಡನ್ನು 10 ವರ್ಷಗಳ ಕಾಲ ಹೋಲ್ಡ್ ಮಾಡ್ಕೊಂಡು ಇಟ್ಕೊಂಡಿದ್ರೆ ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಸಿಗ್ಬೋದು ಅನ್ನೋದ್ರ ಒಂದು ಪ್ರೊಜೆಕ್ಷನ್ ಆಗಿರುತ್ತೆ ಇದು. ಇದು ಯಾವ್ಯಾದ್ರ ಮೇಲೆ ನಿರ್ಧಾರ ಆಗುತ್ತೆ ಅಂತಂದರೆ ನೋಡಿ, RBI ಏನು ಒಂದು ಪಾಲಿಸಿನ ಮಾಡುತ್ತಲ್ಲ, ಅಂದರೆ ಎಷ್ಟು ರೆಪೋ ರೇಟು ರಿವರ್ಸ್ ರೆಪೋ ರೇಟ್ ಎಷ್ಟಿರಬೇಕು ಅನ್ನೋದ್ರ ಮೇಲೆ ಇದು ಡಿಪೆಂಡೆಂಟ್ ಆಗಿರುತ್ತೆ. ಅದ್ರ ಜೊತೆಗೆ ಎಕನಾಮಿಕ್ ಕಂಡೀಷನ್ ದೇಶದ ಯಾವ ರೀತಿ ನಡೀತಾ ಇದೆ ಅಂದರೆ GDP ಡೇಟಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗೆಯೇ ಓವರಾಲ್ ಇವಾಗ ಯಾವ ರೀತಿಯಾಗಿ ಇನ್ಫ್ಲೇಷನ್ ನಡೀತಾ ಇದೆ ನಮ್ಮ ದೇಶದಲ್ಲಿ ಅದ್ರ ಮೇಲೂ ಕೂಡ, ಅಂದರೆ ಹಣದುಬ್ಬರ, ಅದು ಮೂರನ್ನು ಇಟ್ಕೊಂಡು ಹಣದುಬ್ಬರದ ಮೇಲೆ ಜೊತೆಗೆ RBI ಪಾಲಿಸಿ ಏನು ಹೇಳುತ್ತೆ, ಹಾಗೆಯೇ ಒಂದು ಇವಾಗ GDP ಎಕನಾಮಿಕ್ ಗ್ರೋತ್ ಯಾವ ರೀತಿ ಆಗ್ತಾ ಇದೆ ಇದ್ರ ಮೇಲೆ ಈ ರೇಟು ಡಿಸೈಡ್ ಆಗ್ತಾ ಇರುತ್ತೆ. ಈಗ ನೀವು ನೋಡ್ತಾ ಬರೋದಾದರೆ ಇದು ಮಂತ್ ಆನ್ ಮಂತ್ ನೀವು ನೋಡ್ತಾ ಬರೋದಾದರೆ 2002 ಟೈಮಲ್ಲಿ ಇದು ತುಂಬ ಕೆಳಗಡೆಗೆ ಬಂದಿತ್ತು, ಆಲ್ಮೋಸ್ಟ್ 5% ಬಂದುಬಿಟ್ಟಿತ್ತು ಗೌರ್ಮೆಂಟ್ ಈಲ್ಡು. ಅದು ಬಿಟ್ಟರೆ 2007-8 ಆ ಟೈಮಲ್ಲಿ ಒಂದು ದೊಡ್ಡ ಕ್ರ್ಯಾಶ್ ಆಯ್ತಲ್ಲ, ಆಗ ಹೌಸಿಂಗ್ ಬಬಲ್ ಕ್ರ್ಯಾಶ್ ಆದಾಗ 5.2%ಗೆ ಬಂದಿತ್ತು. ಅದಾದಮೇಲೆ ನೀವು ನೋಡ್ತಾ ಹೋಗೋದಾದರೆ ಕೋವಿಡ್ ಟೈಮಲ್ಲಿ 5.7% ಹತ್ತತ್ರಕ್ಕೆ ಬಂದಿತ್ತು. ಈಗ 6.75% ಬಂದಿದೆ. ಅಂದರೆ 2022 ನಂತರ ಇದು ಪ್ರತಿ ವರ್ಷ ನಿಮಗೆ ನಿಧಾನಕ್ಕೆ ಕೆಳಗಡೆನೇ ಬರೋ ಥರದ್ದು ಕಾಣಿಸ್ತಾ ಇದೆ. ಸೊ ಇದಕ್ಕೆ ಮೇನ್ ಕಾರಣ ರುಪಿ ಡಿಪ್ರಿಷಿಯೇಟ್ ಆಗ್ತಾ ಇದೆ, ಜೊತೆಗೆ ಇಲ್ಲಿ ಇನ್ಫ್ಲೇಷನ್ ಕೂಡ ಜಾಸ್ತಿ ಆಗಿದೆ, ಮತ್ತು ಇಂಟ್ರೆಸ್ಟ್ ರೇಟನ್ನು ಕೂಡ ಇವಾಗ ಜಾಸ್ತಿ ಮಾಡ್ಕೊಂಡೇ ಹೋದರೂ ಕಮ್ಮಿ ಮಾಡಿಲ್ಲ 2022 ನಂತರ ಅಲ್ವಾ. ಈ ಎಲ್ಲ ಕಾರಣಗಳಿಂದಾಗಿ ಈ ರೀತಿ ಆಗಿದೆ. ಸೊ ಈಗ ಒಂದೊಂದೇ ಆ್ಯಕ್ಷನ್ಗಳನ್ನ ತೊಗೊತಾ ಹೋಗಬೇಕು. ಅದರ ಮೇನ್ ಇರೋಂಥದ್ದು
RBI ಏನಾದರೂ ಈ ಸಲ ಅಟ್ಲೀಸ್ಟ್ 0.25 ಬೇಸಿಸ್ ಪಾಯಿಂಟ್ಸ್ ಅಥವಾ 0.5 ಬೇಸಿಸ್ ಪಾಯಿಂಟ್ಸ್ ಇದೇನಾದ್ರು ಮಾಡಿದ್ರು ಅಂತಂದರೆ ಮಾರ್ಕೆಟ್ ಅದನ್ನ ಒಂದು ಪಾಸಿಟಿವ್ ಆಗಿ ನೋಡುವಂಥ ಸಾಧ್ಯತೆ ಇದೆ. ಬದಲಿಗೆ ಅವರೇನಾದರೂ ಈ ಸಲ ಇಂಟ್ರೆಸ್ಟ್ ರೇಟ್ನೇ ಕಟ್ ಮಾಡಲಿಲ್ಲ ಅಂತಂದರೆ ಇದು ಮಾರ್ಕೆಟಲ್ಲಿ ಒಂದು ನೆಗೆಟಿವ್ ಇಂಪ್ಯಾಕ್ಟ್ನ ಬರುವಂಥ ಸಾಧ್ಯತೆ ಇದೆ. ಆಗ ಮತ್ತೆ ಮಾರ್ಕೆಟು ಕರೆಕ್ಷನ್ ಮೋಡಿಗೆ ಹೋಗ್ಬೋದು. ಸೊ ಇದು ಯಾವ ರೀತಿಯಾಗಿ GDP ಇಂದ ನಮ್ಮ ದೇಶದ ಮೇಲೆ ಒಂದು ಇವಾಗ ನೆಕ್ಸ್ಟ್ ಯಾವ ರೀತಿ ಫೋಕಸ್ ಆಗ್ತಾ ಹೋಗುತ್ತೆ. ಇಲ್ಲಿ ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸು ನಿಮ್ಗೆ ಬರ್ತಾನೆ ಇದೆ. ಇದು ಸೆಕ್ಟರ್ ಡೇಟಾ ಬರ್ತಾ ಇರುತ್ತೆ. ಇದರಲ್ಲಿ ನೀವು ನೋಡ್ತಾ ಬರೋದಾದರೆ ಮಧ್ಯದಲ್ಲೆಲ್ಲ ಒಂದ್ಸಲ ಮಧ್ಯದಲ್ಲಿ ಮೊನ್ನೆ 3 ದಿನ ಬೈ ಮಾಡಿದ್ರು ಅಂತ ಬಂದಿತ್ತು. ಇದು ಸೆಬಿ ಡೇಟಾ, ನಾನು ಪ್ರೊವಿಷನಲ್ ಡೇಟಾ ತಗೊತಾ ಇಲ್ಲ. ಇದ್ರ ಬಗ್ಗೆ ಆಲ್ರೆಡಿ ಡೆಡಿಕೇಟೆಡ್ ವಿಡಿಯೋ ಇದೆ, ಅದನ್ನ ಐ ಬಟನ್ ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡ್ಬೋದು. ಸೊ ಸೆಬಿ ಡೇಟಾ ಪ್ರಕಾರ ಒಂದು 3 ದಿನ ಬೈ ಮಾಡಿದ್ರು, ಅದಾದ್ಮೇಲೆ ಮತ್ತೆ ನೆಟ್ ಸೆಲ್ಲರ್ಸೇ ಆಗಿ ಬದಲಾಗಿದ್ದಾರೆ. ಆದರೆ ನೀವು ಒಂದು ಜನರಲ್ ಅಬ್ಸರ್ವೇಷನ್ ಮಾಡ್ತಾ ಬರೋದಾದರೆ ಸೆಲ್ಲಿಂಗ್ ಮಾಡ್ತಾ ಇದ್ರು ಕೂಡ ಮಂತ್ ಎಂಡ್ ಅಷ್ಟೊತ್ತಿಗೆ ಎಲ್ಲೋ ಒಂದ್ಸಲ ಈ ರೀತಿ ಅಡ್ಜಸ್ಟ್ಮೆಂಟ್ ಮಾಡ್ಕೊತಾರೆ FIIಗಳು. ಅದು ನಾವು ಚೇಂಜ್ ಆಗಿದ್ದಾರೆ, ಅಲ್ಲೇನೋ ಟ್ರೆಂಡ್ ಚೇಂಜ್ ಆಗ್ತಾರೆ ಅಂತ ಅನ್ಕೋಬೇಕಿಲ್ಲ. ಯಾಕೆ ಅಂತಂದರೆ ಅಕ್ಟೋಬರಲ್ಲೂ ನೀವು ನೋಡ್ತಾ ಬರೋದಾದರೆ ಅಥವಾ ಸೆಪ್ಟೆಂಬರಲ್ಲಿ 26, 27 ಅವೆರಡು ದಿನ ಸ್ವಲ್ಪ ಬೈ ಮಾಡಿದರು. ಆದರೆ ಬೈ ಮಾಡಿ ಅದು ಮತ್ತೆ ಏನಾಯಿತು, ನೆಗೆಟಿವ್ ಆಗಿ ಕನ್ವರ್ಟ್ ಆಗ್ತಾ ಹೋಯಿತು. ಸೊ ಮಧ್ಯದಲ್ಲಿ ಮಂತ್ ಎಂಡ್ ಅಷ್ಟೊತ್ತಿಗೆ ಈ ರೀತಿ ಆಕ್ಟಿವಿಟಿ ಮಾಡುವಂಥದ್ದು ಕಾಣಿಸ್ತಾ ಇದೆ FPIಗಳು ಅಥವಾ ಫಾರಿನ್ ಪೊಲಿಟಿಕಲ್ ಇನ್ವೆಸ್ಟರ್ಸ್ ಅವರು. ಸೊ ನೋಡ್ತಗೋಣ ಯಾವ ರೀತಿ ಆಗ್ತಾ ಹೋಗುತ್ತೆ ಅಂತ. ಎವ್ರಿ 15 ಡೇಸ್ ಬೇಸಿಸಲ್ಲಿ ನಿಮಗೆ ಯಾವ ರೀತಿಯಾಗಿ ರೊಟೇಷನ್ ಮಾಡ್ತಾ ಇದ್ದಾರೆ ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಅಂತ ಡೇಟಾ ಸಿಗುತ್ತೆ. ಇದ್ರ ಬಗ್ಗೆ ನಾನು FIDA ಡೇಟಾ ನಾನು ಏನು ಹೇಳಿದೆ ಆವಾಗಲೇ ಪ್ರಾವಿಷನಲ್ ಅಂತ, ಅದು ಐ ಬಟನ್ ಬರ್ತಾ ಇರುತ್ತಲ್ಲ, ಆ ವಿಡಿಯೋ ನೋಡಿದ್ರೆ ನಿಮಗೆ ಅದರಲ್ಲಿ ಈ ರೀತಿ ಡೇಟಾನು ಯಾವ ರೀತಿ ತಗೊಳೋದು ಅಂತ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಜೊತೆಗೆ ಈ ರೀತಿಯ ಮ್ಯಾಕ್ರೋ ಎಕನಾಮಿಕ್ಸ್ ಟಾಪಿಕ್ ಬಗ್ಗೆ ನಿಮಗೆ ಇಂಟ್ರೆಸ್ಟ್ ಇದೆ ಅಂತಂದರೆ ರೆಪೋ, ರಿವರ್ಸ್ ರೆಪೋ ಬಗ್ಗೆ ಆಲ್ರೆಡಿ ಮಾತಾಡಿದ್ದೀವಿ. ಇತರ ರಿಲೇಟೆಡ್ ವೀಡಿಯೋಸ್ಗಳನ್ನು ಜಾಸ್ತಿ ಮಾಡಬೇಕು ಅಂತಂದರೆ ನೀವು ಕಮೆಂಟ್ ಮಾಡಿ ತಿಳಿಸಿ. ಬಟ್ ಯಾರಿಗಾದರೂ ಈ ಇನ್ಫ್ಲೇಷನ್ನು, ಡಿಫ್ಲೇಷನ್ನು, ಸ್ಟ್ಯಾಗ್ಫ್ಲೇಷನ್ನು ಇದನ್ನೆಲ್ಲ ಏನಂತ ಇರ್ತಾರೆ, ಈ ಎಕನಾಮಿಕ್ ಸೈಕಲ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಗೊತ್ತಿಲ್ಲ ಅಂದರೆ ಒಂದು ತುಂಬ ಇಂಪಾರ್ಟೆಂಟ್ ವಿಡಿಯೋ, ಅದು ತುಂಬ ಹಿಂದೆ ಮಾಡಿದಂಥದ್ದು, ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ನಿಮಗೆ ಸಿಗ್ತಾ ಹೋಗುತ್ತೆ. ಅದನ್ನ ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ. ಆರ್ಥಿಕ ಚಕ್ರಗಳು ಅಂತ ವಿಡಿಯೋ ಇತ್ತು. ಸೊ ಅದನ್ನ ನೀವು ನೋಡ್ತಾ ಹೋಗೋದಾದರೆ ಬೇಸಿಕಲಿ ಯಾವ ರೀತಿ ವರ್ಕ್ ಆಗ್ತಾ ಹೋಗುತ್ತೆ, ಈ ರೀತಿ ಸ್ಪೆಂಡಿಂಗ್ ಮಾಡೋವಂಥದ್ದು ಮತ್ತು ಅದು ವಾಪಸ್ ಬ್ಯಾಂಕಿಂಗ್ ಸಿಸ್ಟಮ್ ಬರೋದು ಅನ್ನೋದು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಇದು GDP ಡೇಟಾ ಮತ್ತು ಅದರಿಂದ ಯಾವ ರೀತಿಯಾಗಿ RBI ಆಕ್ಷನ್ ಮೇಲೆ ಡಿಸೆಂಬರಲ್ಲಿ ಮಾರ್ಕೆಟ್ ಏನು ಮಾಡ್ಬೋದು ಅನ್ನೋದು ನಿಂತಿದೆ ಅಂತ ತಿಳಿಸ್ಕೊಡುವಂಥ ಪ್ರಯತ್ನ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದೆ, ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು MM ಪ್ರೀಮಿಯರ್ನೊಂದಿಗೆ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ.